ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟೈಲರಿಂಗ್ ಮಾಡೋರಿಗೆ ತುಂಬಾ ಉಪಯುಕ್ತವಾಗಿರುವಂಥ ಒಂದು ಮಾಹಿತಿನ ಹೇಳ್ತಾ ಇದ್ದೀನಿ. ಹಾಗೆಯೇ ನೀವು ಮೋಟಾರ್ನ ಯೂಸ್ ಮಾಡಿ ನೀವು ಟೈಲರಿಂಗ್ನ ಮಾಡ್ತಾಯಿದ್ದೀರಾ ಅಂತಂದರೆ ಇದೊಂದು ಪ್ರಾಬ್ಲಮ್ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಆಗೇ ಆಗುತ್ತೆ. ಸೊ ಬಿಗಿನರ್ಸ್ ಆಗಿದ್ದರೆ ಈ ರೀತಿ ಆದಾಗ ತುಂಬಾ ಭಯ ಆಗುತ್ತೆ. ಹಾಗೆಯೇ ಏನು ಮಾಡೋದು ಅಂತ ಗೊತ್ತಾಗ್ದೇ ತುಂಬ ಟೆನ್ಷನ್ ಆಗುತ್ತೆ. ಹಾಗಾಗಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನನಗೆ ಫಸ್ಟ್ ಟೈಮ್ ಈ ರೀತಿ ಆದಾಗಲೂ ಕೂಡ ನನಗೂ ಕೂಡ ಅದೇ ರೀತಿ ಭಯ ಆಗ್ತಾಯಿತ್ತು. ಹಾಗಾಗಿ ನಿಮಗೂ ಕೂಡ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ಪೆಡಲಲ್ಲಿ ನೀವು ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಪೆಡಲಲ್ಲಿ ಸ್ಟಿಚ್ ಮಾಡಿದ್ರೆ ಏನು ಕೂಡ ಇದಾಗೋದಿಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಮಿಷಿನ್ ಸ್ವಲ್ಪ ರಿಪೇರ್ ಬರುತ್ತೆ, ಅಷ್ಟು ಬಿಟ್ಟರೆ ಪೆಡಲಲ್ಲಿ ನೀವು ಕಾಲಲ್ಲಿ ತುಳಿತಾ ಇದ್ದೀರಾ ಅಂತಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿ ಮೋಟಾರ್ನ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಅದು ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾ ಏನಾಗುತ್ತೆ ಅಂತಂದರೆ ಮೋಟಾರ್ದು ಕಾಲೊಂದು ಪೆಡಲ್ ಇರುತ್ತೆ ಅಲ್ವಾ, ಅದು ಪ್ರೆಸ್ ಮಾಡಿ ಹೇಗಾಗುತ್ತೆ ಅಂತಂದರೆ ಅಲ್ಲಿ ಒಳಗಡೆ 2 ಬ್ಲೇಡ್ ಅನ್ನೋದನ್ನು ಕೊಟ್ಟಿರ್ತಾರೆ. ಬ್ಲೇಡ್ ಥರನೇ ಇರುತ್ತೆ ಒಳಗಡೆ. ಅದು ಏನಾಗುತ್ತೆ ಅಂತಂದರೆ ಸ್ಟಿಚಿಂಗ್ ಮಾಡ್ತಾ ಅದು ತುಕ್ಕಿಡ್ದಿರೋ ಥರ ಆಗುತ್ತೆ. ಒಳಗಡೆ ಅದು ತುಕ್ಕಿಡ್ದಿರೋ ಥರ ಆಗುತ್ತೆ. ಯಾವುದೇ ರೀತಿ ಆಯಿಲು ಕೂಡ ಅದಕ್ಕೆ ಹಾಕೋದಕ್ಕೆ ಆಗೋದಿಲ್ಲ. ಸೊ ಅದು ಇದಾಯಿತು ಅಂತಂದರೆ ಮತ್ತೆ ಹೊಸ್ದಾಗಿ ನಾವು ಹಾಕಿಸ್ಕೊಳ್ಳೇಬೇಕು. ಅದು ನನಗೆ ಗೊತ್ತಿರಲಿಲ್ಲ ಈ ರೀತಿ ಹಾಕಿಸ್ಕೋಬೇಕು ಅಂತ. ಅದೇನಾಯಿತು ಅಂತಂದರೆ ಆ ರೀತಿ ಬ್ಲೇಡ್ ಹಂಗಾಗಿರೋದಕ್ಕೆ ಮಿಷಿನು ಅದಾಗಿದ್ದದೆ ಫುಲ್ ರನ್ನಿಂಗ್, ಎಷ್ಟು ಮಿಷಿನಲ್ಲಿ ಸ್ಪೀಡ್ ಇರುತ್ತೆ ಅಷ್ಟು ಸ್ಪೀಡಲ್ಲಿ ಕೂಡ ಅದು ರನ್ನಿಂಗ್ ಆಗಿಬಿಡ್ತು. ಆವಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಬಟ್ಟೆ ಏನಾದರೂ ಇತ್ತು, ಕೈ ಏನಾದರೂ ಇತ್ತು ಅಂತಂದರೆ ಸೂಜಿ ಹತ್ರ ಹೋಗೋವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನು ಮಾಡಿ ಅಂತಂದರೆ ಹಂಗಾದಾಗ ನೀವು ಈ ರೀತಿ ಚಕ್ರನ ಇರುತ್ತೆ ಅಲ್ವಾ, ಆ ಕಡೆ ವೀಲ್ ಇರುತ್ತಲ್ಲ ಅದನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಹೋಗಿ ಸ್ವಿಚ್ನೇ ಆಫ್ ಮಾಡಿಬಿಡಿ. ಆವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನನಗೂ ಕೂಡ ಅದೇ ರೀತಿ ನನಗೆ ಭಯ ಆಗಿ ಸ್ವಿಚ್ ಆಫ್ ಮಾಡಿದೆ. ಇನ್ನೊಂದು ಸಲ ಆನ್ ಮಾಡ್ತು ಅಂತಂದರೂ ನಾವು ಪೆಡಲ್ ಪ್ರೆಸ್ ಮಾಡಲಿಲ್ಲ ಅಂತಂದರೂ ಕೂಡ ಅದೇ ರನ್ನಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗೋಯಿತು. ಅದು ಫಸ್ಟ್ ಟೈಮ್ ಆದಾಗ ತುಂಬಾ ಭಯ ಆಗ್ತಾಯಿತ್ತು. ಇವಾಗ ಇನ್ನೊಂದು ಸಲ ಏನಾದರೂ ಆದಾಗ ಏನು ಭಯ ಆಗಲಿಲ್ಲ. ಒಳಗಡೆ ಬ್ಲೇಡನ್ನ ಚೇಂಜ್ ಮಾಡಿಸ್ಬೋದು. ಇಲ್ಲ ಅಂತಂದರೆ ಬೇಡ ಅಂದರೆ ನೀವು ಹೊಸ್ತೆ ನಿಮ್ಗೆ ಅಲ್ಲಿ ನಿಮ್ಮ ಕಡೆ ಬ್ಲೇಡ್ ಚೇಂಜ್ ಮಾಡಿಕೊಡ್ಲಿಲ್ಲ ಅಂತಂದರೆ ಇಲ್ಲಿ ನಮ್ಮ ಕಡೆಯಲ್ಲಿ ಜೈಪುರದಲ್ಲಿ ಮಾಡಿಕೊಡ್ಲಿಲ್ಲ. ಹಾಗಾಗಿ ನಾನು ಹೊಸ್ತೆ ತರಿಸ್ಕೊಂಡೆ. ಸೊ ನಿಮಗೆ ಸ್ವಲ್ಪ ಮೆಕ್ಯಾನಿಕ್ ಕೆಲಸ ಬರುತ್ತೆ ಅಂತಂದರೆ ನೀವೇ ಅದನ್ನು ಚೇಂಜ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರನೇ ನಾನು ವೀಡಿಯೋ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಆಮೇಲೆ ಫಸ್ಟ್ ಹೆಂಗಾಗುತ್ತೆ ಅಂತಂದರೆ ಅದು ಹಂಗಾದಾಗ ಏನೋ ಮಿಷಿನ್ಗೆ ಪ್ರಾಬ್ಲಮ್ ಆಗೋಯ್ತೇನೋ ಅನ್ನೋಷ್ಟು, ಮತ್ತೆ ಕರೆಂಟ್ ಮಿಷಿನ್ನ ಯೂಸ್ ಮಾಡಲೇಬಾರ್ದು ಅನ್ನೋಷ್ಟು ಭಯ ಆಗೋಗುತ್ತೆ. ಸೊ ಹಾಗಾಗಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾವುದಕ್ಕೂ ಕೂಡ ಭಯ ಪಡಬೇಡಿ. ಇದು ಬ್ಲೇಡು ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾಯಿದ್ದೀರಾ ಅಂತಂದರೆ ಬ್ಲೇಡ್ ಹೋಗಿರುತ್ತೆ ಅಷ್ಟೇ, ಅದನ್ನು ಚೇಂಜ್ ಮಾಡಿಸಿದ್ರೆ ಆಯಿತು. ಇಲ್ಲ ಅಂತಂದರೆ ಪೆಡಲ್ ಮಾತ್ರ, ಮೋಟಾರ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಪೆಡಲ್ ಮಾತ್ರ ಚೇಂಜ್ ಮಾಡಿಸಿ ಅಷ್ಟೇ. ನೀವು ಒಬ್ಬೊಬ್ರು ಹೇಳ್ತಾರೆ ಮೋಟ್ರು ಕೂಡ ಹೋಗಿರುತ್ತೆ ಹಂಗೆ ಹಿಂಗೆ ಅಂತ. ಮೋಟಾರ್ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಪೆಡಲ್ ಮಾತ್ರ ಚೇಂಜ್ ಮಾಡಿಸಿದ್ರೆ ಅದು ಸರಿ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಷ್ಟು ಫಾಸ್ಟಾಗಿ ರನ್ ಆಗುತ್ತೆ ಅಂತಂದರೆ ಮಿಷಿನಲ್ಲಿ ಎಷ್ಟು ಸ್ಪೀಡ್ ಇರುತ್ತೆ ಅಷ್ಟು ಸ್ಪೀಡಲ್ಲಿ ನೀವು ಅವಾಗ ಏನಾದರೂ ಸ್ಟಿಚಿಂಗ್ ಮಾಡ್ತಾಯಿದ್ದೀರ ಅಂತಂದರೆ ದಾರ ಆಟೋಮೆಟಿಕಲ್ಲಿ ದಾರ ಕಟ್ಟಾಗೋಗುತ್ತೆ. ಆಗ ನಿಮಗೆ ಹೊಲಿಗೆ ಬರೋದಿಲ್ಲ. ಬಟ್ ಕೈ ಏನಾದರೂ ಹಾಕಿದ್ದೀರಾ ಅಂತಂದರೆ ಕೈನ ಹಿಂದ್ಗಡೆ ಎತ್ಕೊಂಡು ಹುಷಾರಾಗಿರಿ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಇದನ್ನು. ನನಗೂ ಕೂಡ ಫಸ್ಟ್ ಟೈಮ್ ಅದು ಆ ರೀತಿ ಆಗಿದ್ದಾಗ ತುಂಬಾ ಭಯ ಆಗೋಗಿ ಕರೆಂಟ್ದೇ ಯೂಸ್ ಮಾಡ್ದೇ ನಾನು ಪೆಡಲಲ್ಲೇ ಕಾಲಲ್ಲೇ ತುಳಿತಾ ಇದ್ದೆ. ಹಾಗಾಗಿ ನಿಮಗೂ ಕೂಡ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈ ವಿಷಯನ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮೋಟಾರ್ದು ಪೆಡಲ್ ಬರುತ್ತೆ ಅಲ್ವಾ, ಅದು ಈ ರೀತಿ ನಾವು ಡೈಲಿ ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡುವಾಗ ಈ ರೀತಿ ಪ್ರೆಸ್ ಮಾಡಿ ಏನಾಗುತ್ತೆ ಅಂತಂದರೆ ಅದು ಒಳಗಡೆ ಇರುವಂಥ ಬ್ಲೇಡು ಹೋಗ್ಬಿಡುತ್ತೆ ಅಷ್ಟೇ. ಯಾವುದೇ ಕಾರಣಕ್ಕೂ ಮೋಟಾರ್ನ ಚೇಂಜ್ ಮಾಡ್ಸೋಕೆ ಹೋಗಬೇಡಿ. ಮೋಟಾರ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅವರು ಸುಮ್ಮನೆ ನಿಮಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಮೋಟಾರ್ಗೂ ಕೂಡ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ಮೋಟಾರ್ಗೆ ಇದು ಬೇಕು ಅಂತಂದರೆ ನೀವು ಹೊಸ್ತೆ ತಗೋಬೋದು. ಇಲ್ಲ ಅಂತಂದರೆ ನೀವು ಒಳಗಡೆ ಇರೋವಂಥ ಬ್ಲೇಡ್ನ ಹಾಕಿಸ್ಬಿಟ್ರೆ ನಿಮಗೆ ಅದು ಸರಿ ಹೋಗುತ್ತೆ. ಮತ್ತೆ ನೀವು ಇನ್ನೊಂದಷ್ಟು ಸ್ಟಿಚ್ ಮಾಡ್ಬೋದು. ಮತ್ತೆ ಅದೇ ರೀತಿ ಆಯಿತು ಅಂದಾಗ
ಮತ್ತು ನೀವೇ ಸ್ವಲ್ಪ ಮೆಕ್ಯಾನಿಕ್ ಕೆಲಸ ಕಲ್ತಿದ್ದೀರಾ ಅಂತಂದರೆ ಬ್ಲೇಡ್ಗಳನ್ನ ಚೇಂಜ್ ಮಾಡ್ಕೋಬೋದು. ನೋಡಿದ್ರಲ್ವ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾದಮೇಲೆ ಮಿಷಿನ್ಗೆಲ್ಲ ಪೂರ್ತಿಯಾಗಿ ಆಯಿಲ್ನ ಅಪ್ಲೈ ಮಾಡಿ ವಾರಕ್ಕೊಂದು ಸಲನಾದರೂ, ಸ್ವಲ್ಪ ಹಳೇದಾಗಿದೆ ಅಂತಂದರೆ ವಾರಕ್ಕೊಂದು ಸಲ ಅಪ್ಲೈ ಮಾಡಿ. ಹೊಸ ಮಿಷಿನ್ ತಂದಿದ್ದೀರಾ ಅಂತಂದರೆ ಡೈಲಿ ಅಪ್ಲೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.